ಹಾಂ ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಹಾಂ ಸೆಂಟ್ರಲ್ ಬಿಜೆಪಿ ಸರ್ಕಾರ 10 ವರ್ಷ ಆಳ್ವಿಕೆ ಮಾಡಿದೆ. ಹಾಂ ಅದಕ್ಕೆ ತೃಪ್ತಿ ತಂದಿದೆ, ಬದಲಾವಣೆ ಆಗಬೇಕು ಅನಿಸ್ತದೆ. ಬದಲಾವಣೆ ಏನು ಬೇಡ, ಮೋದಿಯವರೇ ಬರಬೇಕು, ಬಿ ಜೆ ಪಿನೇ. ಆ ಥರ ಪ್ರಧಾನಿನ ಕಳ್ಕೊಂಡು ತಿರ್ಗಾ ನೆಕ್ಸ್ಟ್ ಏನು ಮಾಡ್ತೀರಾ? ಯಾಕೆ ಕಾಂಗ್ರೆಸ್ ಅಲ್ಲಂತ ನಾಯಕರು ಯಾರು ಇಲ್ವಾಗಲ್ಲ? ಆ ಥರ ನಾಯಕರು ಯಾರೂ ಇಲ್ಲ ಕಾಂಗ್ರೆಸ್ಸಲ್ಲಿ. ನಮಗೆ ಮೋದಿಜಿಯವರೇ ಬೇಕು. ಮೋದಿಯವರೇ ಬೇಕು ಅಂತೀರಾ, ಬದಲಾವಣೆ ಏನು ಬೇಡ ಅಂತೀರಾ? 100% ಅವರೇ ಬೇಕು. ಏನು ಬದಲಾವಣೆ ಎಲ್ಲ ಮಾಡ್ಯವ್ರಲ್ಲ ಅವರೇನೆ, ಬೇಕಾದಷ್ಟು ಬದಲಾವಣೆ ಮಾಡ್ಯವ್ರೆ. ಇನ್ನೊಂದು ಮೋದಿ ಸರ್ಕಾರನ ಕೋಮುವಾದಿ ಸರ್ಕಾರ ಅಂತ ಹೇಳ್ತಾರೆ. ಯಾರೋ ಗೊತ್ತಿಲ್ಲದ ಮಾತಾಡ್ತಾರೆ, ಗೊತ್ತಿರೋರೆಲ್ಲ ಯಾರು ಮಾತಾಡಲ್ಲ ಅಲ್ವರ. ಆ ಥರ ಪ್ರಧಾನಿನ ತಿರ್ಗಾ ಎಲ್ಲಿ ಈಗ ನಿಮ್ಮ ಕ್ಷೇತ್ರಕ್ಕೆ ಬಂದರೆ, ಈ ಕ್ಷೇತ್ರ ಇಲ್ಲ ಅಂಶ ಡಿ ರಾಜಣ್ಣ ರಾಜೀವ್ ಗೌಡ ನಿಲ್ಲಿಸ್ತಾ ಇದ್ದಾರೆ. ಇದು ಬಿ ಜೆ ಪಿಗೆ ನೀವೇ ನಿಂತ್ಕೊಳ್ಳಿ ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆಯನ್ನು ನಿಲ್ಲಿಸ್ತಾ ಇದ್ದಾರೆ. ಹಾಂ ನಿಮ್ಮ ಮೂಲಭೂತ ಯಾವುದು? ನಮಗೆ ಬಿ ಜೆ ಪಿಗೆ ಯಾರು ನಿಂತ್ಕೊಂತಾರೋ ಅವ್ರಿಗೆ ವೋಟ್ ಮಾಡ್ತೀವಿ ಸರ್ ನಾವು. ಯಾರು ನೀವೇ ನಿಂತ್ಕೊಳ್ಳಿ, ನಿಮಗೆ ಮಾಡೋಣ. ಈ ಹಿಂದೆ ಸದಾನಂದ ಗೌಡರು ಕೆಲಸ ಮಾಡಿದ್ದಾರೆ ಸರ್. ಅವರು ಮಾಡಿದ್ದಾರೆ, ಅದೆಲ್ಲ ಬೇಡ. ಇವಾಗ ಯಾರು ನಿಂತ್ಕೊಂಡ್ರು ನಾವು ಬಿ ಜೆ ಪಿಗೆ ವೋಟ್ ಮಾಡೋಣ. ನಾವು ಅವತ್ತಿಂತನೂ ನಾನು ಬಿ ಜೆ ಪಿ.